ಆಗಿ ಅದು 2ನೇ ದಿವಸಕ್ಕೆ ಹೋಗಿ ನಾಮಿನೇಷನ್ ಹಾಕಿದ್ರು. ನಾಮಿನೇಷನ್ ಹಾಕಿದಾಗ್ಲಿಂದನೂ ಕೂಡ ನಾನು ನೋಡ್ತಾ ಇರುವಂತದ್ದು ಅಲ್ಲಿ ಭ್ರಷ್ಟಾಚಾರ, ಜಗಳ, ಯಾರಿಗೆ ಸೀಟ್ ಸಿಗುತ್ತೆ, ಯಾವುದೇ ಅಭ್ಯರ್ಥಿಯಲ್ಲಿ ಯಾರೇ ವೋಟ್ ಪಡ್ಕೊಳಕ್ ಬಂದಿರೋರು ನಾವು ಇಂತಹ ಕೆಲಸ ಮಾಡ್ಕೊಡ್ತೀವಿ, ನಮ್ ಎಲಿಜಿಬಿಲಿಟಿ ಇಷ್ಟಿದೆ, ಒಂದ್ MLA ಆದ್ರೆ ಈ ತರ ಮಾಡಬಹುದು, ಒಂದ್ MLA ಗೆದ್ರೆ ನಿಮ್ ಜನಗಳಿಗೆ ಈ ತರ ಅನುಕೂಲ ಆಗುತ್ತೆ ಅನ್ನೋರು ಯಾರು ಇಲ್ಲ ಅಲ್ಲಿ. ಅವ್ರು ಬಂದು ಒಂದ್ ಪಕ್ಷದವರು ನಮ್ಮ ಮುಸಲ್ಮಾನರ ಓಟು ನಮಗ್ ಬೇಕು ಅಂತಾರೆ, ಇನ್ನೊಂದ್ ಪಕ್ಷದವ್ರು ಬಂದ್ಬಿಟ್ಟು ಆ ಹಿಂದೂಗಳ ಓಟು ನಮಗ್ ಬೇಕು ಅಂತಾರೆ. ಬಟ್ ಆ ಹಿಂದೂಗಳಿಗೆ ಆ ಮುಸಲ್ಮಾನರಿಗೆ ಏನ್ ಕೊಡ್ತೀವಿ ನಾವು ಅಂತ ಹೇಳಿ ಯಾರಿಗೂ ಏನು ಹೇಳ್ತಾ ಇಲ್ಲ ಅವರು. ಹಂಗಾಗಿ ನಾನು ಎಲೆಕ್ಷನ್ಗೆ ನಿಂತಾಗ ನಂದು ಒಂದು ಪ್ರಣಾಳಿಕೆ ಇದೆ. ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳಿದ್ರೆ ನಾನು ರಾಹುಲ್ ಗಾಂಧಿ ತರ ಅಲ್ಲ, ನನಗೂ ಹೈಕಮಾಂಡ್ ಇದೆ ಅಂತಲ್ಲ, ನಾನೇ ಹೈಕಮಾಂಡ್ ಈ ಪಕ್ಷಕ್ಕೆ. ನಾನು ನನ್ನ ಪಕ್ಷದ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀನಿ. ಇವತ್ತಲ್ಲ ಇವತ್ತಿನ 10 ವರ್ಷಕ್ಕೆ ನನ್ನ ಪಕ್ಷ ಬಂದ್ರು ಕೂಡ ನಾನು ಪ್ರತಿ ಒಬ್ಬರದ್ದು 10 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿಸ್ತೀನಿ. ಅದು ಹೆಂಗ್ ಮಾಡಿಸ್ತೀರಾ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಹೆಂಗ್ ಮಾಡಿದ್ರು, ಸಿದ್ದರಾಮಯ್ಯ ಅವ್ರು ಹೆಂಗ್ ಮಾಡಿದ್ರು, ನಿರ್ಮಲಾ ಸೀತಾರಾಮನ್ ಅವ್ರು ಹೆಂಗ್ ಮಾಡಿದ್ರು. 12,770 ಕೋಟಿ ರೂಪಾಯಿ ಅದಾನಿದು ಸಾಲ ಮನ್ನಾ ಆಗಿದೆ. ಈ ಬಡವರದು ಸಾಲ ಮನ್ನಾ ಆಗಲ್ವಂತೆ. 2,500 ಕೋಟಿ ಪ್ರತಿ ವರ್ಷ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಲ ಮನ್ನಾ ಆಗ್ತಾ ಇದೆ. ನಾವು ಸಾಲ ಮನ್ನಾ ಮಾಡಕ್ ಆಗಲ್ವಂತೆ. 500ರಿಂದ 900 ಕೋಟಿ ರೂಪಾಯಿ ಒಬ್ಬ ಕ್ಷೇತ್ರಕ್ಕೆ ದುಡ್ಡು ಹಣ ಹೋಗುತ್ತೆ. ಅದ್ರಲ್ಲಿ ಒಂದು 200 ಕೋಟಿ ಒಬ್ಬೊಬ್ಬ MLA ಸಾಲ ಮನ್ನಾ ಮಾಡಿದ್ರು ಕೂಡ ಅವ್ರ ಸಾಲಗಳು ಮನ್ನಾ ಆಗುತ್ತೆ, ನೆಮ್ಮದಿಯಾಗಿ ಬದುಕಬಹುದು. ಈ ಸಾಲ ಮನ್ನಾ ಆಗಲ್ಲ ಅಂತೆ. ಯಾಕಂದ್ರೆ ನಾವು ಡೆಪ್ಟ್ ಫ್ರೀ ಇಂಡಿಯಾ ಅಂತ ಹೇಳಿ. ಈಗ ನಂದು ಸೀರಿಯಲ್ ನಂಬರ್ 10 ಸಿಲಿಂಡರ್ ಗುರುತು. ನಂದು ಒಂದೇ ಚಾಲೆಂಜ್, ನನಗೆ ಒಂದ್ಸತಿ MLA ಮಾಡಿದ್ರೆ ನಾನು 10 ಲಕ್ಷ ರೂಪಾಯಿ ಪ್ರತಿ ಒಬ್ಬರದ್ದು ಸಾಲ ಮನ್ನಾ ಮಾಡಿ ತೋರಿಸ್ತೀನಿ. ಪ್ರತಿ ಒಂದ್ ಮನೆಗೆ 10 ಸಿಲಿಂಡರ್ ಕೂಡ ಫ್ರೀ ಕೊಡ್ತೀನಿ ಅಂತ ಹೇಳಿದ್ವಿ. ಎಲ್ಲಿಂದ ತಗೊಂಡ್ ಬರ್ತೀರಾ ಅಂತ ಹೇಳ್ತಾರೆ. ಇವ್ರು ಬೇರೆ MLAಗಳು ಎಲ್ಲಿಂದ ತಗೊಂಡ್ ಬರ್ತಾರ? ಅವರು ಎಲ್ಲರೂ ವಿಧಾನಸೌಧದಿಂದ ದೋಚ್ಕೊಂಡ್ ಬಂದೆ ನಿಮ್ಗೆ ಹಾಕೋದಲ್ಲಿ. ಅದ್ರಲ್ಲಿ ಒಬ್ಬ ಕಿಡಿಗೇಡಿ ಏನ್ ಮಾಡಿದಾನಂದ್ರೆ, ಇವ್ರು ಎಲ್ಲಾ ರೀತಿಯ ಷಡ್ಯಂತ್ರಗಳು ಮಾಡ್ತಾರೆ. ಒಂದ್ ಅಭ್ಯರ್ಥಿ ಅಂದ್ಮೇಲೆ ಈಗ ಎಲ್ಲಾರು ಕೂಡ ಒಂದೊಂದು ಗ್ಯಾರಂಟಿ ತಗೊಂಡ್ ಬರ್ತಾರೆ. ನಮ್ಗೆ ಇದ್ ನೋಡಿ ಓಟ್ ಹಾಕಿ, ಅದ್ ನೋಡಿ ಓಟ್ ಹಾಕಿ, ಒಬ್ಬನ್ ಕಲರ್ ನೋಡಿ ಓಟ್ ಹಾಕಿ, ಒಬ್ಬನ್ ಟೋಪಿ ನೋಡಿ ಓಟ್ ಹಾಕಿ ಅಂತ. ನನಗೊಬ್ಬ ನಿನ್ನೆ ಫೋನ್ ಮಾಡ್ಬಿಟ್ಟು ಅವನ RTA ಕಾರ್ಯಕರ್ತ ಅಂತೆ, ಬಿಜೆಪಿಯಲ್ಲಿ ಕಾರ್ಯಕರ್ತ ಅಂತೆ, ಅವನು ಒಬ್ಬ ನಮ್ಮವನೇ, ಮುಸ್ಲಿಮ್ಸೇ ಅವನು. ಬಟ್ ಅವನೇನ್ ಮಾಡಿದಾನಂದ್ರೆ, ಅವ್ರ ದುಡ್ಡಿನ ಆಸೆಗೆ ನನಗ್ ಫೋನ್ ಮಾಡಿ ಅವಚ್ಚ ಶಬ್ದಗಳಿಂದ ಬೈದಿ ನಿಂದಿಸಿ ನಮ್ಮ ತಂದೆ ತಾಯಿ ಏನು ಬಿಟ್ಟಿಲ್ಲ ಅವನು, ಆ ರೀತಿ ಬೈತಾ ಇದ್ದಾನೆ. ಆಮೇಲೆ ಅವರೆಲ್ಲ ಧಮಕಿ ಕೊಟ್ಟಿದ್ದಾನೆ. ಏನಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಕಾಲಿಟ್ರೆ ನಿನಗ್ ಮರ್ಡರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆ ಅಲ್ವಾ? ಇದು ರಿಟರ್ನಿಂಗ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟಿದೀವಿ ನಾವು. ಅವ್ರಿಗೆ ಈಗಲೂ ಕೂಡ ನಾನು ಫೋನ್ ಮಾಡಿದ್ದೆ, FIR ಕಾಪಿ ನೀವು ಹಾಕ್ಲೇಬೇಕು. ಯಾಕಂದ್ರೆ ನಾನ್ ಬೇಲೆಬಲ್ 3 ತಿಂಗಳು ಹೋಗ್ತಾನ ಅವನು. ಯಾರಿಗೂ ಕೂಡ ಅಭ್ಯರ್ಥಿ ಅಂತ ಹೇಳಿದ್ಮೇಲೆ ನಾನೇ ಅಂತಲ್ಲ, ಒಬ್ಬ ಇಂಡಿಪೆಂಡೆಂಟ್ ನಿಂತಿರೋನ್ಗೂ ಕೂಡ RO ಆಫೀಸಲ್ಲಿ ಮೀಟಿಂಗ್ ಕರೆದಾಗ ನಾವೆಲ್ಲರೂ ಹೋಗಿ ಕೂತ್ಕೋತೀವಿ. ಕೂತ್ಕೊಂಡಾಗ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು. ನಮಗ್ ಸುಪ್ರೀಂ ಯಾರು? ರಿಟರ್ನಿಂಗ್ ಆಫೀಸರು. ಅಲ್ಲಿನ SP ಅಲ್ಲ, ಅಲ್ಲಿನ DC ಅಲ್ಲ, ಅಲ್ಲಿನ ಕಮಿಷನರ್ ನಮಗಲ್ಲ ಸುಪ್ರೀಂ. ನಮಗ್ ಸುಪ್ರೀಂ ಇರೋದು ರಿಟರ್ನಿಂಗ್ ಆಫೀಸರ್ ಒಂದೇ. ರಿಟರ್ನಿಂಗ್ ಆಫೀಸರ್ಗೆ ಸುಪ್ರೀಂ ಯಾರು ಅಂತ ಹೇಳಿದ್ರೆ ಅಬ್ಸರ್ವರ್ ಒಂದೇ. ಅಬ್ಸರ್ವರ್ಗೂ ಫೋನ್ ಮಾಡಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ನಮ್ಮ ಏಜೆಂಟ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಪಾದಯಾತ್ರೆ ಹೊರಟಿದ್ದೆ. ನಾವು ಎಲ್ಲಿಂದ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಒಂದು ದರ್ಗಾ ಇದೆ ನಮ್ದು, ತೋಕಲ್ ಮಸ್ತಾನ್ ದರ್ಗಾ ಅಂತ. ಆ ದರ್ಗಾದಿಂದ ನಾನು ನಡ್ಕೊಂಡು ಒಂದು ಹರಕೆ ಹೊತ್ಕೊಂಡು ಜೌಗಲ್ ಗಂಟ ನಡ್ಕೊಂಡು ಹೋಗಿದ್ದೀನಿ. ಅದು ನನ್ನ ವೈಯಕ್ತಿಕ. ಎಲೆಕ್ಷನ್ ಇದೆ ಅಂತ ನಡ್ಕೊಂಡು ಹೋಗಿರೋದಲ್ಲ, ಅದು ಎಲೆಕ್ಷನ್ ಅಲ್ಲಿ ಗೆಲ್ಲಿ ಅಂತ ನಡ್ಕೊಂಡು ಹೋಗಿರೋದಲ್ಲ. ಇಲ್ಲಿಂದ ಅಯ್ಯಪ್ಪ ಸ್ವಾಮಿವರೆಗೂ ನಡ್ಕೊಂಡು ಹೋದ್ರು ಕೂಡ ದೇವರು ನಿಯತ್ ನೋಡ್ಬಿಟ್ಟೆ ಕೊಡೋದು, ನೀನ್ ಹಿಂದೂ ಆಗಿರ್ಲಿ ಮುಸ್ಲಿಮ್ಸ್ ಆಗಿರ್ಲಿ. ಬಟ್ ನಾನ್ ನನ್ನ ಹರಕೆನ ತಗೊಂಡು ಅವರು ಈ ಜನಗಳ, ಯಾಕಂದ್ರೆ ಅಲ್ಲಿ ಸುನ್ನಿ ಮುಸ್ಲಿಮ್ಸ್ ಅನ್ನೋದು 92,000 ಜನ ಇದ್ದಾರೆ ಇಲ್ಲಿ ದಾವಣಗೆರೆ. ಅವರೆಲ್ಲ ಓಟ್ ಹಾಕಿ ನನ್ನ ಗೆಲ್ಲಿಸ್ತಾರಂತ ಹೇಳಿ ಒಂದೊಂದು ಓಟ್ಗೆ 7,000 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ಓಟಿಗೆ 7,000 ರೂಪಾಯಿ. ಈ ಕುಕ್ಕರು ನಿಕ್ಕರು ಕೊಟ್ಬಿಟ್ಟು ಓಟನ್ನ ಮಾರ್ಕೊಂಡು ನಾನು ಚಾಲೆಂಜ್ ಮಾಡಿದ್ದೀನಿ. ನಾನು ನಮ್ಮ ದೇವರ ಖುರಾನ್ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಿ, ನಾನು ಗೆದ್ರೆ ಈ ಕೆಲಸ ಮಾಡಿಕೊಡ್ತೀನಿ. ಯಾಕಂದ್ರೆ ಸೆಕ್ಯೂರ್ಡ್ ಲೋನ್ ಅಂದ್ರೆ ಏನು, ಅನ್ಸೆಕ್ಯೂರ್ಡ್ ಲೋನ್ ಏನಂದ್ರೆ, RBI ಗೈಡ್ಲೈನ್ಸ್ ಏನಿದೆ, ಪೇಮೆಂಟ್ಸ್ ಅಂಡ್ ಸೆಟಲ್ಮೆಂಟ್ ಆಕ್ಟ್ 2007 ಅಂದ್ರೆ ಏನು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂದ್ರೆ ಏನು, ಎಲ್ಲಾ ತಿಳಿಸಿ ಎಲ್ಲಾ ಮಾಡಿ ಈ ಜಾಸ್ತಿ ಬುದ್ಧಿವಂತಿಕೆ ಇರುತ್ತೆ ನೋಡಿ. ಈಗ ನೀವೆಲ್ಲ ಪತ್ರಕರ್ತರು, ನೀವು ಪ್ರಶ್ನೆ ಮಾಡೋದ್ರಲ್ಲಿ ಒಂದು ದಮ್ಮಿರುತ್ತೆ, ಒಂದು ತಾಕತ್ ಇರುತ್ತೆ, ಒಂದು ಸಮಾಜಕ್ಕೆ ಒಂದು ಉತ್ತರ ಹೋಗುತ್ತೆ. ಅದಕ್ಕೆ
ಯಾರ್ಯಾರೋ ರೋಡಲ್ಲಿ ಹೋಗೋರು 500 ರೂಪಾಯಿಗೆ 600 ರೂಪಾಯಿಗೆ ಅವ್ನು ವೋಟ್ ಮಾಡ್ಕೊಳ್ಳೋನು, ಇವನು ಯಾರ್ದೋ ಕಂಪನಿ ಯಾವ್ದೋ ಪಕ್ಷದ ಬಾವುಟ ಹಿಡ್ಕೊಂಡು ಓಡಾಡೋನು ಈ ತರ ಫೋನ್ ಮಾಡಿ ನನ್ಗೆ ಧಮಕಿ ಕೊಟ್ಟಿದ್ದಾನಂದ್ರೆ ಇದು ಪೀಸ್ಫುಲ್ ಎಲೆಕ್ಷನ್? ನಾನ್ ನಿಮಗ್ ಕೇಳೋದು, ಇದು ಪೀಸ್ಫುಲ್ ಎಲೆಕ್ಷನ್? ಇದು ಈ ನಡೀತಾ ಇದೆಯಲ್ಲ ಇದು ರೌಡಿಸಮ್ ಎಲೆಕ್ಷನ್ ಅಂತಾರೆ. ಇದಕ್ಕೆ ಪೀಸ್ಫುಲ್ ಎಲೆಕ್ಷನ್ ಅಂತ ಹೇಳಕ್ ಸಾಧ್ಯ ಇಲ್ಲ. ಅದು ದಾವಣಗೆರೆಯಲ್ಲಿ ನಡೀತಾ ಇರುವಂತದ್ದು. ಅವನ್ ಯಾರೋ ಪೈಲ್ವಾನ್ ಬಂದ, ಅವನಿಗೆ ತಗೊಂಡು ದೊಡ್ಡದಾಗಿ ಇದ್ ಮಾಡಿದ್ರು. ಲಾಸ್ಟ್ ಅವನು ದೇವ್ರು ಬಂದ್ರು ನಾನ್ ಚೇಂಜ್ ಆಗಲ್ಲ ಅಂತ ಹೇಳ್ಬಿಡ, ದೇವ್ರು ಬರೋಕ್ಕಿಂತ ಮುಂಚೆನೆ ಅವ್ನು ಚೇಂಜ್ ಆಗ್ಬಿಟ್ಟ. ಎಲ್ಲಿ ದೇವ್ರ ಕೆಳಗಡೆ ಎಲ್ಲಿ ಬಿಡ್ತಾನೋ ಅಂತ ಹೇಳಿ ಈ ತರ ಸಾವಿರಾರು ಜನಗಳಿಗೆ ನೋಡಿ. ಮುಸ್ಲಿಮ್ಸ್ ಅಂತ ಮತ ಜಾಸ್ತಿ ಇದೆ ಅಂತಾನು ಅಲ್ಲ, ಹಿಂದೂಗಳಂತಾನಲ್ಲ, ಇದು ಅಖಂಡ ಭಾರತಕ್ಕೆ ನಿರ್ಮಾಣ ಮಾಡಿರುವಂತದ್ದು. ಇದು ಆಚಾರ್ಯ ಚಾಣಕ್ಯ ಕಟ್ಟಿರುವಂತ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಐಡಿಯಾಲಜಿ ಮೇಲೆ ನಡೆಯುವಂತ ದೇಶ ಇದು ನಮ್ದು. ಇದು ನಿನ್ ಮುಸ್ಲಿಮ್ಸು, ನಿನ್ ಹಿಂದೂ, ಯದಾ ಯದಾದಿ ಧರ್ಮಸ್ಯ ಯದದಿ ಭವತು ಭಾರತ. ಇದು ನೀನ್ ಕಟ್ಟಿರೋದಲ್ಲ, ನಾನ್ ಕಟ್ಟಿರೋದಲ್ಲ. ಆ 12 ವರ್ಷದ ಹುಡುಗನ್ ಕರ್ಕೊಂಡ್ಬಂದು ಅಖಂಡ ಭಾರತವನ್ನು ಕಟ್ಟಿರೋದು. ಇಂಥದ್ರಲ್ಲಿ ನೋಡಿ, ನನ್ ಕಂಪ್ಲೇಂಟ್ ಕಾಪಿನೂ ಇದೆ ನನ್ನ ಹತ್ರ. ಅವನು ಬೈದಿರೋಂಥದ್ದು ಎಲ್ಲ ರಿಕಾರ್ಡಿಂಗು ಕೂಡ ಕಳಿಸಿದೀನಿ ನಾನು. ರಿಕಾರ್ಡಿಂಗ್ ಎಷ್ಟು ಖರಾಬ್ ಇದೆ ಅಂತ ಹೇಳಿದ್ರೆ ಅದು ನನ್ನ ಜೀವನದಲ್ಲಿ ನಾನು ಕೇಳಿರ್ಲಿಲ್ಲ. ಆ ತರ ಶಬ್ದಗಳು, ಆ ತರ ಬೈತಾನ ಅವನು. ಅವನು ವಸೀಂ ಅಂತ ಹೇಳ್ಬಿಟ್ಟು, ಮೊಹಮ್ಮದ್ ವಸೀಂ ಅವನ ಹೆಸರು. ಅವನು ದಾವಣಗೆರೆ, ಅವನು ಲೋಕಲ್. ಅವನು ಅಂದ್ರೆ ಈಗ ಎಲ್ಲಿ ಮುಸಲ್ಮಾನರು ಓಟ್ಗಳ, ಈಗ ಪ್ರತಿ ಒಂದು ಹೆಣ್ಮಗುಗೂ ಗೊತ್ತು 10 ಸಿಲಿಂಡರ್ ಫ್ರೀ ಕೊಡ್ತಾರಂದ್ರೆ ಇವ್ರಿಗೆ ಓಟ್ ಹಾಕ್ಬೇಕು ಅಂತ. 10 ಲಕ್ಷ ಸಾಲ ಮನ್ನಾ ಮಾಡಿಸ್ತಾನಂದ್ರೆ ಇವ್ರಿಗೆ ಓಟ್ ಹಾಕ್ಬೇಕು. ಒಂದ್ಸತಿ ಅವಕಾಶ ಕೊಟ್ಟು ನೋಡ್ಬೋದಲ್ಲ. ನಾನ್ ಮಾಡಿಲ್ಲ ಅಂದ್ರೆ 15 ದಿನದಲ್ಲಿ ರಾಜೀನಾಮೆನೂ ಕೊಡ್ಬೋದಲ್ಲ. ಇದೇನ್ ರಿಎಲೆಕ್ಷನ್ ಆಗಲ್ಲ ಮತ್ತೆ ಇದಿಲ್ಲ ಅಂತ ಹೇಳ್ವಲ್ಲ. ಇದು ಶಾಶ್ವತ ಅಲ್ವಲ್ಲ. ಸೀಟ್ಗೋಸ್ಕರ ಸಾಯುವಂತ ಜನ ಇವರು. ಯಾಕಂದ್ರೆ ಸೀಟ್ ಅಂದ್ರೆ ಜೀವ ಬಿಟ್ಬಿಡ್ತಾರೆ. ಇವ್ರ ಜೀವಮಾನದಲ್ಲೂ ಕೂಡ ಇವರು ಈ ಎಷ್ಟು ಜನ MLA ಗಳಾಗಿದ್ದಾರೆ ಇವತ್ತು ನೋಡಿ. ಇಡೀ ಕ್ಯಾಬಿನೆಟ್ ಕಾಂಗ್ರೆಸ್ದು ಅಲ್ಲಿದೆ ದಾವಣಗೆರೆಯಲ್ಲಿ. ಒಬ್ಬೊಬ್ಬ ಒಂದೊಂದ್ ರೀತಿ ಸ್ಟೇಟ್ಮೆಂಟ್. ಅವ್ರ ಕ್ಷೇತ್ರಕ್ಕೆ ಹೋಗಿ ನೋಡಿ, ಅವ್ರಿಗೆ ಕಸ ಎತ್ತಿಲ್ಲ. ಈ ಶಿವಾಜಿನಗರ ಕ್ಷೇತ್ರದಿಂದ ಅಲ್ಲಿಗೆ ಹೋಗಿದ್ದಾರೆ. ಈ ಶಿವಾಜಿನಗರದಲ್ಲಿ ಹೋಗಿ ಗೆಬ್ಬೆ ಬರ್ಸಿದ್ದಾರೆ. ಅವ್ರ ಕ್ಷೇತ್ರನ ನೀಟಾಗಿ ಇಟ್ಕೊಳ್ಳಿ ಅಂದ್ರೆ ಅಲ್ಲಿ ಅವನನ್ನ ಕೆಲ್ಸಕ್ಕೆ ಹೋಗಿದ್ದಾರೆ ಅವರು. ನಾ ಗೆಲ್ಲಿಸ್ಲಿ, ನಿಮ್ ಪಕ್ಷದ ಕೆಲಸ, ನಿಮ್ ಕಾರ್ಯ ಯಾರೇ ಇದ್ರು ಕೂಡ ನಿಮ್ ಪಕ್ಷ ನಿಮ್ ಇದನ್ನು ನೀವು ಮಾಡ್ಲೇಬೇಕು, ಬೇಡ ಅಂತಲ್ಲ. ನಮಗೆ ಧಮಕಿ ಕೊಡ್ಸುವಂತ ಅವಶ್ಯಕತೆ ಏನ್ ಬಂತು ನಿಮ್ಗೆ? ಇಷ್ಟು ಹೇಳಿತನ ಏನಕ್ ಬಂತು? ಇದೇ ಕೆಲಸ ನೀವು ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದಾಗಿತ್ತಲ್ಲ, ಇಲ್ಲ ಎಲೆಕ್ಷನ್ ಗಿಂತ ಮುಂಚೆ ಮಾಡ್ಬೋದಾಗಿತ್ತಲ್ಲ. ನಾನು 3 ವರ್ಷದಿಂದ ಸಾಲದಿಂದ ಸಾಯ್ತಾ ಇರುವಂತ ಜನಗಳಿಗೆ 170 ಜನಕ್ಕೆ ಉಳಿಸಿದೀನಿ. ಅವ್ರ ಕೈಲಿ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ. ನೀವು ಸಿಗ್ತಾ ಇರ್ಲಿಲ್ಲ ಅಂದ್ರೆ ನಾವು ಸಾಯ್ತಾ ಇದ್ವಿ ಅಂತ ಹೇಳಿದ್ದಾರೆ. ಈ ಏಜೆಂಟ್ಗಳು DRA ಸರ್ಟಿಫಿಕೇಟ್ ಅಲ್ಲಿ ಇಲ್ದಂಗೆ ಅವ್ರ ಮನೆಗಳ ಹತ್ರ ಹೋಗಿ ಅವ್ರಿಗೆ ಸಾಲಗಾರರು ಸತಾಯಿಸ್ತಾ ಇರೋದನ್ನ ನಾನು ನಿಲ್ಸಿದೀನಿ. ಅವ್ರಿಗೆ ಲೋಕ್ ಅದಾಲತ್ಗೆ ನೋಟಿಸ್ ಕೊಟ್ಟು ಅಪ್ಲಿಕೇಶನ್ ಹಾಕ್ಸಿ ಅದರ ಪ್ರಕಾರ 70 to 90% ಲೋನ್ ನ ವೇ ಆಫ್ ಮಾಡಿಸಿದೀನಿ. ಇದನ್ನೇನ್ ಆಗಲ್ವಾ? ನಿಮ್ಗೆಲ್ಲ ಆಗಲ್ವಾ ಈ ಕೆಲಸ? ನಾನೇನ್ ಹೊಸದಾಗಿ ಮಾಡಕ್ ಕೊಟ್ಟಿದ್ದೀನ? ಅದೇ ಜಾಗದಲ್ಲಿ ನನ್ನ ಕೈಲಿ ಒಂದು ಪವರ್ ಬಂದ್ರೆ ನಾನು 10 ಲಕ್ಷ ರೂಪಾಯಿ ಗಂಟ ಸಾಲ ಮನ್ನಾ ಮಾಡಿಸ್ಬೋದು ಅಂತ ಗ್ಯಾರಂಟಿ ಕೊಟ್ಟಿದ್ದೀನಿ, ವಾದ ಮಾಡಿದ್ದೀನಿ, ಕುರಾನ್ ಮೇಲೆ ಪ್ರಮಾಣ ಮಾಡಿದ್ದೀನಿ. ಇನ್ನೇನು ನನ್ನ ತಂದೆ ತಾಯಿನ ತಗೊಂಡೋಗ ಅಲ್ಲಿ ಬಿಡಕ್ಕಾಗುತ್ತಾ ನಾನು? ಯಾರೋ ಒಂದು ರೋಡಲ್ಲಿ ಹೋಗೋ ಬೇವರ್ಸಿ ಬಂದ್ಬಿಟ್ಟು ನಮಗ್ ಬೈತಾನೆ ಅಂತ ಹೇಳಿದ್ರೆ ನಾವೊಂದು ಸಾಮಾಜಿಕವಾಗಿ ಹೋರಾಟ ಮಾಡೋದು ಬೇಡವಾ? ಒಂದ್ ಸಾಮಾಜಿಕವಾಗಿ ನಮ್ಗೆ ಫಂಡಮೆಂಟಲ್ ರೈಟ್ಸ್ ಇಲ್ವಾ? ನಮ್ಗೊಂದು ಕಾನೂನು ಭದ್ರತೆ ಇಲ್ವಾ? ಅಲ್ಲಿ ಹೋಗಿ ಹೇಳಿದೀವಿ ಈ ತರ ಮಾಡಿದಾರಂದ್ರೆ. ಇಲ್ಲಿ ಗಂಟ ಅವ್ರು FIR ಮಾಡಿಸಿಲ್ಲ ಅಂತ ಹೇಳಿದ್ರೆ ಈಗ ಏನ್ ಆರೋನು ಅವ್ರು ಬುಕ್ ಆಗಿದಾರ ಅಂತ ತಿಳ್ಕೊಬೇಕಾ? ಇಲ್ಲ ಕಾನೂನೇ ಅವ್ರು ಮಾಡ್ಬಿಟ್ಟಿದಾರ ಅಂತ ತಿಳ್ಕೊಬೇಕಾ? ಇದು SP ಗೂ ಪವರ್ ಬರಲ್ಲ, DC ಗೂ ಪವರ್ ಬರಲ್ಲ ನಮ್ದು. ಯಾಕಂದ್ರೆ ಈ ಅಲ್ಲಿ ರಿಟರ್ನಿಂಗ್ ಆಫೀಸರ್ ಇರ್ತಾರಲ್ಲ ಅವ್ರ ಕೈ ಪವರ್. ಚನ್ನಪಟ್ಟಣಕ್ಕೆ ಹೋಗಿ ಎಲೆಕ್ಷನ್ ನಿಲ್ತೀನಿ, ಇಲ್ಲಿ ಯಾಕೆ ಬರ್ತೀರಾ ಅಂತ ನನ್ ಕೇಳ್ತಾರೆ. ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ಹೇಳಿದ್ಮೇಲೆ ನಾನು ರಿಜ್ವಾನ್ ಅರ್ಷದ್ ಅಲ್ಲ. ನಾನು ಅವ್ರ ಹತ್ರ ಟಿಕೆಟ್ಗೋಸ್ಕರ ಮನೆ ಬಾಗಿಲು ಗಲಿಯಕ್ಕೆ ನಾನೇ 100 ಜನಕ್ಕೆ ಈಗ GBA ಎಲೆಕ್ಷನ್ ಟಿಕೆಟ್ ಕೊಡ್ತೀನಿ. 6,000ಕ್ಕಿಂತ ಹೆಚ್ಚು ಈ ತಾಲೂಕ್ ಪಂಚಾಯತಿಗೆ ಟಿಕೆಟ್ ಕೊಡ್ತೀನಿ ನಾನು. ಪಕ್ಷ ಕಟ್ 3 ವರ್ಷ ಆಗಿದೆ. ಬಿಜೆಪಿನವ್ರ ತರ 30 ವರ್ಷ ಕಷ್ಟ ಪಡೋಣ ಬಿಡಿ, ಆಮೇಲೆ ಬರ್ಲಿ ನನ್ನ ಪಕ್ಷ. ಈಗ್ಲೇ ಬರ್ಬೇಕಂತ ಏನು ಅವಶ್ಯಕತೆ ಇಲ್ಲ. ನಂದೇನ್ ವಯಸ್ಸಾಗೋಗಿಲ್ಲ, ನಾನೇನು ಮುದ್ಕ ಅಲ್ಲ. ನಾನು ಈ ಪಂಚಾಯತ್ ಕಟ್ಕೊಂಡು ಚಪ್ಪಲಿ ಉದುರಿಸ್ಕೊಂಡು ವಿಧಾನಸೌಧಕ್ಕೆ ಮೆಟ್ಲ್ ಹತ್ತಕ್ಕಾಗಿಲ್ಲ ಅಂತ ಹೇಳಿದ್ರು ಈಗಲೂ ಸಾಯ್ತಾ ಇದ್ದಾರೆ. ಈ ಯುವಕರಿಗೆ ಅವಕಾಶ ಕೊಡಲ್ಲ ಯಾರಿಗೂ ಕೂಡ. ಬೆಳೆಯಕ್ಕೆ ಯಾರು ಕೂಡ ಬಿಡಲ್ಲ. ಅದ್ರಲ್ಲಿ ಜೀವ ಬೆದರಿಕೆ ಬೇರೆ ಇರೋದೇ. ಇಷ್ಟು ಜೀವ, ಇದಕ್ ಬೆದರಿಕೆ ಬೇರೆ ಕೇಳೋ ನಿಮ್ಗೆ. ಈ ತರ ಮಾಡಿದ್ದಾರೆ. ಇದು ಕಾನೂನು ರೀತಿ ತಪ್ಪು. ಈಗ ನಾವು ಕೂಡ ಅವನಿಗೆ ಹೇಳ್ಬೇಕಾಗಿತ್ತು, 100 ಹೇಳ್ಬೋದಾಗಿತ್ತು, ನಾವು ಹೆದರ್ಸ್ಬೋದಾಗಿತ್ತು. ಹುಡುಗರನ್ನ ನಾವು ಕ್ಯಾಂಪೇನಿಂಗ್ ಮಾಡ್ತಾರೆ. 4,000 ಹೆಣ್ಮಕ್ಳು ಉಚಿತವಾಗಿ ನನ್ಗೋಸ್ಕರ ಕ್ಯಾಂಪೇನ್ ಮಾಡಿದ್ದಾರೆ.
ಮನೆ ಮನೆಗೆ ಹೋಗಿ ಸಂಘ ಕಟ್ಕೊಂಡು ಅಲ್ಲಲ್ಲಿ ಗ್ರೂಪ್ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ನನ್ಗೋಸ್ಕರ ಕ್ಯಾಂಪೇನ್ ಮಾಡಿದ್ದಾರೆ, ಸೀರಿಯಲ್ ನಂಬರ್ 10 ಓಟ್ ಹಾಕಿ, ಸಿಲಿಂಡರ್ ಗುರುತು ಓಟ್ ಹಾಕಿ ಅಂತ. ಸಿಲಿಂಡರ್ ಡಿಮ್ಯಾಂಡ್ ಇದೆ ಅಂತ ಚೆನ್ನಾಗಿ ಗೊತ್ತಾಗಿದೆ ಅವ್ರಿಗೆ. ಹಂಗಾಗಿ ಒಂದೊಂದು ಓಟಿಗೆ 7,000 ರೂಪಾಯಿ, ನೀವು 7 ಅಲ್ಲ 10,000 ಕೊಡಿ, ಯಾಕಂದ್ರೆ ಇವ್ರದೇ ಕದ್ದಿರೋದು, ನೀವು ಇವ್ರಿಗೆ ತಂದು ಕೊಡೋದು, ನೀವು ಇಸ್ಕೊಳ್ಳಿ, ಬೇಡ ಅಂತ ಹೇಳಲ್ಲ ನಾನು. ಬಟ್ ಇದನ್ನ ಮಾಡಿರೋದು ಎಲ್ಲಿ ಗಂಟ ಸಾಮಾಜಿಕವಾಗಿ ನ್ಯಾಯ ಇದು? ಹೌದು ಮೇಡಮ್, ಕಾಲ್ ರೆಕಾರ್ಡ್ಸ್ ಇದೆ ನನ್ನ ಹತ್ರ, ಆಮೇಲೆ ಕಂಪ್ಲೇಂಟ್ ಕಾಪಿ ಇದೆ ಅವ್ರಿಗೆ ಕೊಟ್ಟಿರೋದು, ಅವರು SP ಫಾರ್ವರ್ಡ್ ಮಾಡಿರೋದು ಇಂಟಿಮೇಷನ್ ಇದೆ ಸರ್. ಇದೆ ಕಾಲ್ ರೆಕಾರ್ಡ್ಸ್ ಇಲ್ಲೇ ಇದೆ ನೋಡಿ, ಅವ್ರು ಮಾಡಿರೋದು ಮಾತಾಡಿರೋದು ಇಲ್ಲೇ ಇದೆ. हेलो बोला जी वैसे मालूम 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 करे मिलेंगे तो मैं डाल रही ना वीडियो बना बना को डालते रहो मिलती मिलती आ रहे हैं 8 तारीख को सुबह हमारे टीम में है। हाँ तुम्हें क्या बीजेपी को काम कर लेते हैं? किसे काम के लिए मालूम होता है, जो काम के लिए ये क्या है ये हमें आपसे ना 4 साल से कर रही हूँ मैं, गवर्नमेंट से टक्कर लग कर रही सो वसीम से ना तुम्हारा सरकार बीजेपी पैसे का काम कर रही है मैं तुम्हें जैसा जाको वहाँ उससे बीजेपी वाले खात में देना पैसा क्या भी कर लग नहीं है, अल्लाह फजल से है ना। हजारों मुसलमानों के संगे माफ करा को देखो ही, हजारों लोगों को साथ देखो ही। तुम्हें ये नहीं, तुम्हें राष्ट्रपति लेना चाहिए, कोसी गली में पड़ी तुम्हें। मैं सीएम जी, मैं कर्नाटक का, मेरी खुद की पार्टी है, मैं नेशनल प्रेसिडेंट में, मेरी दम है मुझे करने को, और तो करने दम है जी मुझे। और मैं क्या चीज किसका तुम्हें जाको क्या कि सेटल कर गए थे ना, और गया था ना उन्हें क्या था कहते तुम्हें बता दे रही आरटी होल्डर कर को बोल को तुम्हें ಇದು ಇದಕ್ಕಿಂತ ಮುಂಚೆ 3 ಸಲ ಹೋಟ್ಲ್ ಹತ್ರ ಹುಡುಗರು ಕಳಿಸ್ತಾನೆ, ನಾವೇನ್ ಲೋಕಲ್ ಅವ್ರ ಅಲ್ಲಿ ನಾವ್ ಈ ಏರಿಯಾದಲ್ಲಿ ಇದೀವಿ, ಅಕ್ಕಪಕ್ಕದವ್ರು ಗುರುತಿರ್ತಾರೆ ಅಂತ ಹೇಳಿದ್ರೆ. ಎಲೆಕ್ಷನ್ ಅಂದ್ಮೇಲೆ ಈಗ ರಾಹುಲ್ ಗಾಂಧಿ ಅಲ್ಲಿಂದ ಬಂದು ಕೇರಳದಲ್ಲಿ ಹೋಗಿ ಎಲೆಕ್ಷನ್ಗೆ ನಾಮಿನೇಷನ್ ಹಾಕ್ತಾರೆ. ರಾಹುಲ್ ಗಾಂಧಿ ಯಾಕೆ ಹಾಕಿದ್ದಲ್ಲ ಅಂತ ಕೇಳಕ್ಕಾಗುತ್ತಾ? ನಿರ್ಮಲಾ ಸೀತಾರಾಮನ್ ಇಲ್ಲಿಗೆ ಬಂದ್ ಹಾಕ್ತಾರೆ. ದೇವೇಗೌಡರು ಕರ್ನಾಟಕದಿಂದ ಹೋಗಿ ಪ್ರಧಾನಿ ಆಗ್ತಾರೆ. ಈ ದೇಶಕ್ಕೆ ಹೆಮ್ಮೆ ಅಲ್ವಾ ಇದು? ಎಲೆಕ್ಷನ್ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ನೆಮ್ಮದಿಯಾಗಿ ನಡೆಸಬೇಕು ಅಂತ ಅಲ್ವಾ? ಇಂಥ ಲೋಫರ್ಗಳನ್ನ ಹಿಡಿದು ಜೈಲಿಗೆ ಹಾಕಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾನೂನು ಸತ್ತೋಗಿದೆ ಅಂತ ತಿಳ್ಕೊಬೇಕಾಗುತ್ತೆ ನಾವು. ಈಗಲೂ ಕೂಡ ರಿಟರ್ನಿಂಗ್ ಆಫೀಸರ್, ಯಾಕಂದ್ರೆ ನೋಡಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಡೀತಾ ಇದೆ. ಈಗ ಇಲ್ಲಿ ನೀವು ದುಡ್ಡು ಹಂಚ್ತಾ ಇದ್ರೆ ಯಾರು ಬಂದು ಕೇಳಲ್ಲ ನಿಮ್ಗೆ, ಇಲ್ಲಿ ಯಾಕೆ ದುಡ್ಡು ಹಂಚ್ತಾ ಇದ್ದೀರಾ ಅಂತ. ನಿನ್ ದುಡ್ಡು ನಿನ್ ಯಾರಿಗಾದ್ರು ಹಂಚ್ಕೋ, ನೀನ್ ಸಾಲ ಮನ್ನಾ ಮಾಡ್ತಾರೆ, ನೀನ್ ಯಾರಿಗಾದ್ರೂ ಮಾಡ್ಕೋ, ಜನ ಬೇಕಾದವ್ರು ಬಂದು ಮಾಡಿಸ್ಕೋತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಬಟ್ ಅಲ್ಲಿ ಯಾವುದೇ ರೀತಿಯ ಆಕ್ಟಿವಿಟಿ ಮಾಡಬೇಕಾದ್ರೆ ನಾವು ಆ ಕ್ಷೇತ್ರಕ್ಕೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಜಾರಿ ಆದ್ಮೇಲೆ ಸೆಕ್ಷನ್ 144 ಆಗ್ತಾರಲ್ಲ, ಆ ತರ ಇರುತ್ತೆ ಅದು ಸಿಮಿಲರ್ ಆಗಿ. ಈ ತರದ್ರಲ್ಲಿ ನಾವೇನಾದ್ರೂ ತಪ್ಪು ಹೆಜ್ಜೆಯನ್ನ ಇಡಕ್ಕಾಗುತ್ತಾ ಅಲ್ಲಿ ಕ್ಯಾಂಡಿಡೇಟ್ ಆಗಿ? ಈ ತರ ಮಾಡಿದಾನೆ ಅಂತ ಹೇಳಿದ್ರೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಅವನ ಅಮ್ಮನ್ ಹಾಕೊಂಡ್ ಅಂತ ಹೇಳ್ತಾನಂದ್ರೆ ನಾವು ನಮ್ ತಾಕತ್ತೇನಿದೆ, ನಮ್ ದೆಮ್ಮಿದೆ, ಎಲೆಕ್ಷನ್ ಆದ್ಮೇಲೂ ತೋರಿಸ್ಬೋದು ನಾವು. ಬಟ್ ಎಲೆಕ್ಷನ್ ಸಮಯದಲ್ಲಿ ನಾವು ಯಾವುದೇ ರೀತಿಯ ತಪ್ಪು ಹೆಜ್ಜೆಯನ್ನು ಇಟ್ರೆ ನಾವು ಉಲ್ಟಾ 6 ವರ್ಷ ಸಸ್ಪೆಂಡ್ ಆಗ್ತೀವಿ. ನಮ್ಮ ಜೀವನದಲ್ಲಿ ಮತ್ತೆ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಆಗಲ್ಲ. ನಾವು ಕೂಡ ಸ್ವಲ್ಪ ತೆಪ್ಪಗಿರ್ಬೇಕಾಗುತ್ತೆ. ಅವ್ನ್ ಬೈದ್ರು ಪರವಾಗಿಲ್ಲ, ಯಾಕಂದ್ರೆ ಈ ಸ್ವಾಭಾವಿಕ ನೀವು ನೋಡಿದಿರಲ್ಲ, ವಾಟಲ್ ನಾಗರಾಜ್ ಅವ್ರನ್ನ ಬೈದ್ರು, ಹೊಡೆದ್ರು, ಜೈಲ್ಗೆ ಹಾಕರು, 100 ಸಲ ಪೊಲೀಸ್ನವರೇ ಸಾಕಿದ್ದಾರೆ ಅವ್ರಿಗೆ. ಯಾಕಂದ್ರೆ ಹೋರಾಟಗಾರರು ಅವರು. ಇದೆಲ್ಲ ನಾವು ಸಹಿಸ್ಕೋಬೇಕಾಗುತ್ತೆ. ಅಯ್ಯೋ ವಾಟಲ್ ನಾಗರಾಜ್ ಅವ್ರು ಹಿಂದೂ ಅಲ್ರಿ, ನಮ್ಗೆ ಯಾಕೆ, ನಾವು ಮುಸಲ್ಮಾನರು ಅನ್ನೋದಲ್ಲ. ಸೊ ಈ ರಾಜ್ಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡ್ತಾ ಇದ್ದಾರೆ, ಒಳ್ಳೇದು. ಈಗ ನಾನು ಒಂದ್ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ 100 ಜನ ಹೇಳಲ್ವಾ? ಈಗ ನೀವೆಲ್ಲ ಹಿರಿಯರೇ ಕೂತಿರೋದು, ನಾನ್ ಚಿಕ್ಕವನು. ನಾನ್ 30 ವರ್ಷಕ್ಕೆ ಪಕ್ಷ ಕಟ್ಟಿ 27 ವರ್ಷಕ್ಕೆ ಪಕ್ಷ ಕಟ್ಟಿದ್ದೀನಿ. ನನ್ಗೀಗ 30 ವರ್ಷ. 30 ವರ್ಷದಲ್ಲಿ 4 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. ನಾನು ಚನ್ನಪಟ್ಟಣದಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿ ಬೆಂಗಳೂರು ಸೌತ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದೀನಿ, ಸೆಂಟ್ರಲ್ಗೆ ನಿಂತ್ಕೊಂಡಿದ್ದೀನಿ. ಏನ್ ನಿಂತ ತಕ್ಷಣ ನಾನು ಗೆದ್ಬಿಟ್ಟಿದ್ದೀನಿ ಅಂತಲ್ಲ, ಸೋತ್ ಬಿಟ್ಟಿದ್ದೀನಿ ಅಂತ ನಾನು ಬಿಟ್ಬಿಡಕ್ಕಾಗುತ್ತಾ? ಲಾಸ್ಟ್ ಪುರಾಣ ಮೇಲೆ ಪ್ರಮಾಣ ಮಾಡಿದ್ದೀನಿ, ಈ ಎಲೆಕ್ಷನ್ ಮೇಲೆ ನನ್ನ ಜೀವನದಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿ.
ಯಾಕಂದ್ರೆ ಒಳ್ಳೆ ಜನ ಇಲ್ಲ, ಒಳ್ಳೆಯವ್ರಿಗೆ ಕಾಲನೂ ಇಲ್ಲ. ಇದು ನನ್ ಟಿಕೆಟ್ ತಗೊಂಡು ಯಾರು ಬೇಕಾದ್ರೆ ಎಲೆಕ್ಷನ್ ಇಟ್ಕೊಳ್ಳಿ, ನನ್ಗೆ ಅಭ್ಯಂತರ ಎಲ್ಲ. ಹೋಗಿ ಸ್ವಲ್ಪ ಕ್ಯಾಂಪೇನ್ ಮಾಡ್ಬಿಟ್ಟು 4 ಭಾಷಣ ಮಾಡ್ಬಿಟ್ಟು ಈಗ CM ಇಬ್ರಾಹಿಂ ಅವ್ರು ಅಲ್ಲೋದ್ರು, ನಮಗ್ ವಾದ ಮಾಡಿದ್ರು ಸಾಥ್ ಕೊಡ್ತೀನಿ ಅಂತ, ತಗೊಂಡ್ ಓಡಾಡಿದ್ರು, ಕೋಗಿಲೆ ಲೇಔಟ ಕಟ್ಬಿಡ್ತೀನಿ ಅಂತ ಹೇಳಿದ್ರು. ಲಾಸ್ಟ್ ಏನ್ ಮಾಡಿದ್ರು, ಅಲ್ಲಿ ಯಾರಿಗೋ ಹೋಗ್ಬಿಟ್ಟು 2 ಕೋಟಿ ರೂಪಾಯಿ ಇಸ್ಕೊಂಡು ಸಾಥ್ ಕೊಟ್ರು. ಇದೇ ಜೀವನ ಆಗಿರೋದು. ನಮ್ಮಂತ ಬಡವರಿಗೆ, ರೈತರ ಮಕ್ಕಳಿಗೆ ಅವಕಾಶ ಇಲ್ಲ. ನಿಮ್ಮ ಕೈಲಿ ತಾಕತ್ತಿದ್ರೆ ಮುಂದ್ ಬರ್ಬೇಕು, ಇಲ್ಲ ಅಂದ್ರೆ ನೀವು ಕೂಡ ಸಾಲಗಾರ ತರ ನೇಣಾಕೊಂಡು ಸಾಯ್ಬೇಕು, ಬಿಟ್ರೆ ಯಾವುದೇ ರೀತಿಯ ದಾರಿ ಇಲ್ಲ ನಮ್ಗೆ. ನಿಮಗೆ ಕೇಳಿಸಿದೀನಿ, ಇದು ಕೇಳಕ್ಕೂ ಆಗಲ್ಲ ನಿಮ್ಗೆ. ಅವ್ನು ಫಸ್ಟ್ ಪದನೇ ಎಂತ ಬಳಸಿದ ನೋಡಿ, ಹೆಣ್ಣಂದ್ರೆ ಗೌರವ ಇರ್ತದೆ. ಈ ಸಿಟ್ಟಲ್ಲಿ ಗಂಡು ಮಕ್ಕಳು ಬೇಕಾದಷ್ಟು ಬೈಕೋತೀವಿ ನಾವು, ಬಟ್ ಈ ಸಮಯದಲ್ಲಿ ಇಂತ ಅವಕಾಶ ಬೇಕಾಗಿರ್ಲಿಲ್ಲ ಅವನಿಗೆ. ಅವ್ರಿಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಸರ್? ಅವನು ಒಂದು RTA ಕಾರ್ಯಕರ್ತ ಅಂತೆ. ಈಗ RTA ಕಾರ್ಯಕರ್ತ ಮೊನ್ನೆ ಒಂದು ಮರ್ಡರ್ ಆಯ್ತು, ಈಗ ನೀವು ನೋಡಿರ್ಬೋದು. ಇವರೆಲ್ಲ ಟೋಕನ್ ಗಿರಾಕಿಗಳಿರು, ಇವ್ರಿಗೆ ಟೋಕನ್ ಬೇಕು. ಈಗ ನೀವೇನಾದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಈಗ ನಿಮ್ ಪತ್ರಿಕೆಯಲ್ಲೇ ಏನಾದ್ರು ನೀವು ಒಳ್ಳೇದ್ ಬರ್ದ್ಬಿಟ್ರೆ ಯಾರ್ದಾದ್ರು, ಅವ್ನ್ಗೆ ನೋಡಿ ಸಹಿಸಕ್ ಆಗಲ್ಲ. ಅವನು ಹೆಂಗ್ ಬರ್ದ್ಬಿಟ್ರು, ಅದು ನಮ್ದು ಹೆಂಗೆ ಅಪೋಸಿಟ್ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು ನಿಮ್ಗೆ ಸೆಟ್ಟಿಂಗ್ ಇಟ್ಬಿಡ್ತಾನ ಅವನು. ಇವತ್ತಿನ ಕಾಲದಲ್ಲಿ ಸತ್ಯ ಹೇಳಕ್ಕೂ ಇಬ್ರು ಬೇಕು, ಒಬ್ಬ ಸತ್ಯ ಹೇಳೋನು, ಒಬ್ಬ ಸತ್ಯ ಕೇಳೋನು. ಈ ತರ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಈಗ ಮಾಡಲ್ ಕೊಡೋದ್ ಕಂಡಕ್ಟ್ ನಾನ್ ಬೇರೆ 3 ತಿಂಗಳು ಹೋಗ್ಲಿ ಬಿಡಿ, ಅವನೊಬ್ಬ. ನಾನ್ ಧ್ವನಿ ಎತ್ತಿರೋದು ನೀವು ಓಟ್ ಹಾಕ್ಲಿ ಅಂತ ಅಲ್ಲ, ಇಂತ ರೌಡಿಗಳನ್ನ ಒಳಗಡೆ ಹಾಕಿ. ರೌಡಿ ಶೀಟರ್ಗಳಿಗೆಲ್ಲ ನೀವು ಇಂಟಿಮೇಶನ್ ಕೊಡ್ತಿರಲ್ಲ, ಇವನ್ ಎಲ್ಲಿಂದ ಉಳಿದ್ಬಿಟ್ಟ ಇವನು ನಿಮ್ ಪೊಲೀಸ್ ಕಣ್ಣಲ್ಲಿ? ಇಂಥವ್ ಹೆಂಗ್ ಉಳ್ದ ಇಲ್ಲಿ? ಈಗ ನೀವು ಅವ್ನಿಗೆ ಇಷ್ಟೆಲ್ಲ ಈಗ RTA ಹೋಲ್ಡರ್ ಇರ್ಬೇಕು ಅಂದ್ರೆ ಗಮನ ಇರ್ಬೇಕು ಅವ್ನಿಗೆ. ಈಗ ಲೋನ್ ಬಗ್ಗೆ ಕೇಳಿ, 100 ಕೇಳಿದ್ರು, ನೋಟ್ ಬಗ್ಗೆ ಕೇಳಿದ್ರು ನಾನು ಹೇಳಕ್ ರೆಡಿ ಇದ್ದೀನಿ. RBI ಪ್ರತಿಯೊಂದು ಗೈಡ್ ಲೈನ್ ಹೇಳಿದ್ರು ಹೇಳಕ್ ರೆಡಿ ಇದ್ದೀನಿ. ಸಾಲ ಮನ್ನಾ ಹೆಂಗಾಗುತ್ತೆ ಅಂದ್ರೂ ಹೇಳಕ್ ರೆಡಿ ಇದ್ದೀನಿ. ಸಿಲಿಂಡರ್ ಫ್ರೀ ಹೆಂಗ್ ತರ್ಕೊಡ್ತೀಯ ಅಂತ ಹೇಳಿದ್ರು ನಾನು ಹೇಳಕ್ ರೆಡಿ ಇದ್ದೀನಿ. ಇದನ್ ಬಿಟ್ಬಿಟ್ಟು ಇವ್ರು ನನ್ಗೆ ಜೀವ ಬೆದರಿಕೆ ಕೊಡ್ತಾನೆ, ನೀನ್ ಅಲ್ಲಿ ಕಾಲಿಟ್ಟು ನೋಡು, ನಾನ್ ಪಾದಯಾತ್ರೆಯಲ್ಲಿ ಇದ್ದೀನಿ, ನನ್ ಕೆಲಸ ನಾನು ಮಾಡ್ಕೊಂಡಿದ್ದೀನಿ, ನನ್ ಕೈಲಾದ್ರೆ ನಾನು ಹೋಗಿ ಸಹಾಯ ಮಾಡ್ತೀನಿ, ಇಲ್ಲ ಅಂದ್ರೆ ಸುಮ್ನಿರ್ತೀನಿ. ಅಲ್ಲಿರೋ ಹೆಣ್ಮಕ್ಳೆಲ್ಲ ಬಂದು ನನ್ಗೆ ಈ ತರ ನಾನು ಮಾಡ್ತಾ ಇದ್ದೀನಿ. ನಾನು 3 ವರ್ಷದಿಂದ ಈ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಈ 4 ವರ್ಷ ಇದು ಸೇರಿದ್ರೆ, ಈ ಜನವರಿಗೆ 4ನೇ ವರ್ಷ ಆಯ್ತು. ನಾನು ಬಹಳಷ್ಟು ಜನಗಳಿಗೆ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈಗ ಸರ್ಫೆಕ್ಸ್ ಆಕ್ಟ್ 2002 ಅಂತ ಬಂದಿದೆ. ಆ ಆಕ್ಟ್ ಪ್ರಕಾರ ಮನೆ ಸೀಸ್ ಮಾಡ್ತಾ ಇದ್ರು, ನೀವು ಸಾಲ ಕಟ್ಟಿಲ್ಲ ಅಂತ ಹೇಳಿದ್ರೆ. ಅಂತ ಮನೆಗಳನ್ನ ಬಾಗ್ಲು ಓಪನ್ ಮಾಡಿಸಿದ್ದೀನಿ ನಾನು. ರೌಡಿಸಮ್ ಇಂದ ಅಲ್ಲ, ಹುಡುಗರು ಕರ್ಕೊಂಡು ಹೋಗಿ ಅಲ್ಲ, ಕಾನೂನು ರೀತಿಯಲ್ಲಿ DRT ಕೋರ್ಟ್ ಅಪ್ರೋಚ್ ಮಾಡಿ, DRT ಕೋರ್ಟ್ ಜಡ್ಜ್ ಇರ್ತಾರಲ್ಲ ಅವ್ರಿಗೆ ತೋರಿಸಿ. ಯಾಕಂದ್ರೆ ಅದು ಸ್ಪೀಕರ್ ಬೇಸ್ ಮೇಲೆ ಕಾನೂನು ಪಾಸ್ ಆಗಿರೋದು, ಫುಲ್ ಪಾರ್ಲಿಮೆಂಟ್ ಸೇರಿ ಪಾಸ್ ಆಗಿರೋದಲ್ಲ ಕಾನೂನು ಅದು. ಇದನ್ನ ತಿಳ್ಕೊಂಡು ನಾನು ಮಾಡಿರೋಂಥದ್ದು. ನನ್ನ ಮನೆಯಿಂದ ತಂದು ಮಾಡಿಲ್ಲ ನಾನು. ಯಾವುದೇ ರೀತಿಯ ನಾನು ತಪ್ಪು ಕೆಲಸ ಮಾಡ್ತಾ ಇಲ್ಲ. ನನ್ನ ಪಕ್ಷದ ಗ್ಯಾರಂಟಿ ಅಂದ್ರೆ ನಾನು ಘೋಷಣೆ ಮಾಡಿದ್ದೀನಿ, ಇವತ್ತು 2000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಇಡೀ ಕರ್ನಾಟಕದ ಜನಕ್ಕೆ. ಈಗ ನೋಡಿ ಕಾಂಗ್ರೆಸ್ ಅವರು ಈ ಕರೆಕ್ಟ್ ಸಮಯದಲ್ಲಿ ಇವತ್ತೇನೋ ನಾಳೆನೋ ದುಡ್ಡು ಹಾಕ್ತಾ ಇದ್ದಾರೆ ಅವರು. ಹೇಳಿ ಸರ್. ಸರ್ ಹೇಳಿ ಸರ್. ಇಲ್ಲ ಸರ್, ಪಾರ್ಟಿಯಿಂದ, ಪಕ್ಷ ನಂದು ಯಂಗ್ಸ್ಟಾರ್ ಪಾರ್ಟಿಯಿಂದ. ಇಲ್ಲ ಸರ್, ಅದು ನೀವು ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪಕ್ಷದಿಂದ ಒಬ್ಬ MLA ಆಗಿ ಬಂದ ನಂತರ ನೀವು ಇಡೀ ರಾಜ್ಯದ ಜನತೆಯ ಸಾಲವನ್ನ ತೀರಿಸಲಿಕ್ಕೆ ಇಲ್ಲ ನಾನು ಇಡೀ ಇಲ್ಲ ಸರ್ ಒಂದ್ ನಿಮಿಷ, ನೀವು ತಪ್ಪು ತಿಳ್ಕೊಂಡ್ರಿ. ಒಂದ್ ನಿಮಿಷ ನಾನು ಹೇಳ್ತೀನಿ. ನೀವು ಒಂದ್ ನಿಮಿಷ, ಇಲ್ಲಿ ಗಂಟ ನನ್ನ ಅಂದಾಜಿಗೆ ಇಲ್ಲಿ ಗಂಟ ಒಂದು 20 ಸರ್ಕಾರಗಳು ನೋಡಿರ್ತೀರಿ ನೀವು ನಿಮ್ಮ ಏಜಿಗೆ. ನಾನು ಹೇಳೋದೇನ್ ಗೊತ್ತಾ, ಇದು ನಾನು ಪಾಲಿಸಿ ಗ್ಯಾರಂಟಿ ಮಾಡಿರೋದು ಇಡೀ ರಾಜ್ಯಕ್ಕೆ, ಕೇಳಿಲಿ. ಬಟ್ ನಾನ್ ಹೇಳ್ತಾ ಇರೋದು ಬರೀ ಆ ಕ್ಷೇತ್ರದ ಜನಕ್ಕೆ 100% ಮಾಡಿ ತೋರಿಸ್ತೀನಿ ನಾನು. ನನ್ನ ಕೈಲಾಗಿಲ್ಲ ಅಂದ್ರೆ 5 ದಿನದಲ್ಲಿ ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ಕೆಲಸ ಮಾಡಿ ತೋರಿಸಿಲ್ಲ ಅಂದ್ರೆ. ಸರ್ 100ಕ್ಕೆ 100 ಮಾಡಿ ತೋರಿಸ್ತೀನಿ ನಾನು. ನಾನು ಸುಮ್ಮನೆ ಚಾಲೆಂಜ್ ಮಾಡ್ತಾ ಇಲ್ಲ. ನಾನು ರಾಜ್ಯ ಸರ್ಕಾರಗಳು ಸಾಲ ಮನ್ನಾ ಮಾಡಿದೆ. ಈ ಕೊಟ್ಟಿರೋ 2000 6,000 ಲಕ್ಷ ಕೋಟಿ ಸಾಲ ಆಗಿದೆ. ಮಾಡೇ ಮಾಡ್ತೀನಿ ನಾನು. ಮಾಡಿಲ್ಲ ಅಂದ್ರೆ 15 ದಿನ, 1 ತಿಂಗಳ ಒಳಗಡೆ ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದೀನಿ. 15 ದಿನ ಒಳಗಡೆ ನಾನು ರಾಜೀನಾಮೆ ಕೊಡ್ತೀನಿ ಈ ತರ ಆಗಿಲ್ಲ ಅಂದ್ರೆ. ಗೊತ್ತು ಸರ್, ನಮ್ಗೆ ಗೊತ್ತು. ಇವತ್ತು RBI ಪ್ರಿಂಟ್ ಮಾಡಿರೋಂತ ನೋಟ್ 35,000 ಲಕ್ಷ ಕೋಟಿ ಪ್ರಿಂಟ್ ಮಾಡಿದೆ. ಯಾರು? RBI ಪ್ರಿಂಟ್ ಮಾಡಿರೋದು. ಬಟ್ ಸಾಲ ಎಷ್ಟಾಗಿದೆ ಈ ದೇಶದಲ್ಲಿ? 275,000 ಕೋಟಿ ಸಾಲ ಆಗಿದೆ.
ಸರ್ ಕೊನೆಯದಾಗಿ ಏನಿಲ್ಲ ಸರ್, ನನಗೆ ಈ ಎಲೆಕ್ಷನ್ ಅಲ್ಲಿ ಅವ್ನ ಜೀವ ಬೆದರಿಕೆ ಕೊಟ್ಟಿದ್ದಾನೆ, ನನಗ್ ನ್ಯಾಯ ಸಿಗ್ಬೇಕು, ಅವ್ರಿಗೆ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕು. ಎಲೆಕ್ಷನ್ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ, ಇದೇನ್ ಹೊಸದಲ್ಲ.